ಡಾಕ್ಟ್ರು ಈ ಸಂಜೆ ಅಷ್ಟಲ್ಲಿ ಅಮೆರಿಕಕ್ಕೆ ಹೊರಟಿದ್ದಾರೆ. ಅಷ್ಟರಲ್ಲಿ ನೀವು ಆಪರೇಷನ್ ಮಾಡಿಸಿ. ಅದೇ ಸರ್, ಎಷ್ಟಾಗುತ್ತೆ ಅಂತ ಹೇಳಿದ್ರೆ 4 ಲಕ್ಷ ಆಗುತ್ತೆ. ಮೊದಲು ನಿಮ್ಮ ಮಾವನವರು ವಾಸವಿರುವ ಮನೆಯ ಮುಂದೆ 5 ಮಂಡಲವಿರುವ ರಂಗೋಲಿಯ ಮಧ್ಯೆ ಒಂದು ದೀಪವನ್ನು ಹಚ್ಚು. ಜ್ಯೋತಿ, ನೀನು ಸರ್ವಶಕ್ತಿ. ಈಗ ಶ್ರಾವಣ ಮಾಸ. ಈಗ ನಾನೇನಾದ್ರೂ ಇಲ್ಲಿದ್ದಿದ್ರೆ ವರಮಹಾಲಕ್ಷ್ಮಿ ಹಬ್ಬ ಮಾಡಿ ಮನೆಯವರ ಆರೋಗ್ಯ ಆಯಸ್ಸು ಎಲ್ಲ ವೃದ್ಧಿ ಆಗಲಿ ಅಂತ ಬೇಡ್ಕೊಂತಿದ್ದೆ. ಆದರೆ ಆ ಸಂದರ್ಭದಲ್ಲಿ ನಾನು ಇಲ್ಲ ಅನ್ನೋದು ನಿನಗೆ ಗೊತ್ತಿದೆ ತಾಯಿ. ತಂದೆ ಶ್ರೀಕೃಷ್ಣ ಪರಮಾತ್ಮ, ದೀಪ ಪರಂಜ್ಯೋತಿ ಸ್ವರೂಪ, ನೀನೇ ಈ ದೀಪದಲ್ಲಿರೋ ಬೆಳಕು ಅಂತ ನಿನಗೆ ಕೈ ಮುಗಿತಾ ಇದ್ದೀನಿ. ಈ ಮನೆಯಲ್ಲಿರೋ ಎಲ್ರೂ ಆರೋಗ್ಯನ ನೀನೇ ಕಾಪಾಡು. ನಮ್ಮ ಮಾವ ಹುಷಾರಾಗಿ ಮತ್ತೆ ಈ ಮನೆಗೆ ಬರೋ ಹಾಗೆ ಮಾಡು. ನನಗೆ ಮಾತ್ರ ಯಾರೂ ಇಲ್ಲ ಅನ್ಕೊಂಡಿದ್ದೆ. ನಿನಗೂ ಯಾರೂ ಇಲ್ವಾ ಗಣೇಶ? ಹಿಂಗೆ ಬೀದಿಗೆ ತಂದು ಬಿಸಾಕ್ಬಿಟ್ಟಿದ್ದಾರೆ ನನ್ನ. ನಮ್ಮ ಅಪ್ಪನಿಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತು. ಅವ್ರನ್ನ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸಿದ್ದೀವಿ. ಅವ್ರನ್ನ ಹೆಂಗೆ ಕಾಪಾಡ್ಕೋಬೇಕು ಅಂತ ನನಗೆ ಗೊತ್ತೇ ಆಗ್ತಾಯಿಲ್ಲ ಗಣೇಶ. ಏನು ಮಾಡೋದು ಅಂತಾನೆ ಗೊತ್ತಾಗ್ತಾಯಿಲ್ಲ. ನಿನ್ನನ್ನು ನಾನು ಈ ಜಾಗದಿಂದ ಇಲ್ಲಿಂದ ಹಿಂಗೆ ಕಾಪಾಡ್ಕೊಂಡು ಕರ್ಕೊಂಡು ಹೋಗ್ಬೋದು. ಆದರೆ ನಂಗೆ ಸಹಾಯ ಮಾಡೋಕ್ಕೆ ಯಾರೂ ಇಲ್ಲ. ನಿಂಗೆ ಗೊತ್ತಿದೆ ಅಲ್ವಾ? ನಿಂಗೆ ಗೊತ್ತು, ನಮ್ಮಪ್ಪನೇ ದೇವರು. ಅವರಿಲ್ಲದೆ ನನ್ನ ಕೈ ಕಾಲಾಡೋದಿಲ್ಲ. ನಮ್ಮಪ್ಪ ಇಲ್ಲ ಅಂದರೆ ನಾನಿಲ್ಲ. ನಮ್ಮ ತಂದೆ ನನಗೋಸ್ಕರ ಏನೇನೇನೋ ಮಾಡಿದ್ದಾರೆ. ಆದರೆ ನನ್ನ ಕೈಲಿ ಅವ್ರನ್ನ ಕಾಪಾಡ್ಕೊಳಕ್ಕಾಗ್ತಾ ಇಲ್ಲ. ನಾನು ಯಾವತ್ತೂ ದೇವ್ರ ಪೂಜೆ ಮಾಡಿಲ್ಲ, ಕೈ ಮುಗ್ದಿಲ್ಲ. ನಮ್ಮಪ್ಪನೇ ನನಗೆ ದೇವರು. ಅವರಿಲ್ಲದೆ ನನ್ನಿಂದ ಇರಕ್ಕೆ ಆಗ್ತಾ ಇಲ್ಲ. ನಾನು ಯಾವತ್ತೂ ನಿನಗೇನು ಕೇಳಿಲ್ಲ. ಇವಾಗ ಒಂದೇ ಒಂದು ಕೇಳ್ತೀನಿ. ನಮ್ಮಪ್ಪ ನಾನು ಕಾಪಾಡ್ಕೊಟ್ಬಿಡು ಗಣೇಶ, ಪ್ಲೀಸ್. ನಮ್ಮಪ್ಪನ ಮಾತ್ರ ಕಾಪಾಡ್ಕೊಬಿಡು ಪ್ಲೀಸ್. ಅಷ್ಟೇ ಕೇಳೋದು, ಬೇರೆ ಏನೂ ಕೇಳೋದು.
ಹಲೋ ಸೂರ್ಯಣ್ಣ, ನಿನ್ನ ಕಾರ್ ರೆಡಿಯಾಗಿದೆ, ಬಂದು ತಗೊಂಡೋಗು. ಈಗ ಬರೋಕ್ಕಾಗೋದಿಲ್ಲ, ಸ್ವಲ್ಪ ಕೆಲಸ ಇದೆ, ಇನ್ನೊಂದಿನ ಬರ್ತೀನಿ. ಏನಣ್ಣ ನೀನು ದಿನ ಫೋನ್ ಮಾಡಿ ಕಾರ್ ರೆಡಿ ಆಯ್ತಾ ಅಂತ ಕೇಳ್ತಿದ್ದೆ. ಹೊಸ ಕಾರ್ ಥರ ರೆಡಿ ಮಾಡಿದ್ದೀನಣ್ಣ. ನೆನ್ನೆ ಬಂದವರೊಬ್ರು ನನಗೆ ಕೊಡು 4 ಲಕ್ಷ ಕೊಡ್ತೀನಿ ಅಂತ ಅಂದರು. ಬೇರೆ ಕಾರ್ ಆಗಿದ್ದರೆ ನಿಜವಾಗ್ಲೂ ಮಾರ್ಬಿಡ್ತಿದ್ದೆ, ನನಗೂ ಕಮಿಷನ್ ಸಿಕ್ತಿತ್ತು. ಅಣ್ಣ ಎಷ್ಟು ಕೊಡ್ತೀನಿ ಅಂದರು? ಕೋಪ ಮಾಡ್ಕೋಬೇಡಣ್ಣ. ಲೇ ಅಣ್ಣ, ಎಷ್ಟು ಕೊಡ್ತೀನಿ ಅಂದರು ಹೇಳು. ಯಾರು ಅವರು? ನಮ್ಮ ರೆಗ್ಯುಲರ್ ಕಸ್ಟಮರು ಗಣಪತಿ ಅಂತ ಅವ್ರ ಹೆಸರು. 4 ಲಕ್ಷ ಕೊಡ್ತೀನಿ ಅಂತ ಅಂದರು. ಅಣ್ಣ ಅವ್ರಿಗೆ ದುಡ್ಡು ತರಕ್ಕಿಲ್ಲಣ್ಣ, ನಾನು ಮಾಡ್ತೀನಿ. ಅಣ್ಣ ನಿಜವಾಗ್ಲೂ ಹೇಳ್ತಿದ್ಯಾ? ನೀನು ಅವ್ರಿಗೆ ಮೊದಲು ಫೋನ್ ಮಾಡಿ ಬರೋಕ್ಕೆ ಹೇಳಪ್ಪ, ನಾನು ಬರ್ತೀನಣ್ಣ. ಸರಿ ಅಣ್ಣ, ಆಯಿತು, ಫೋನ್ ಮಾಡ್ತೀನಿ. ಹಲೋ ಕನಕ, ಹೇಗಿದ್ಯಾ? ನಾನೇ ಕಾಲ್ ಮಾಡೋಣ ಅಂತಿದ್ದೆ. ನಿನ್ ಕೆಲಸ ಮುಗಿದ್ಮೇಲೆ ನೀನು ಎಲ್ಲಾರನ್ನೂ ಬಿಟ್ಟು ಹೋಗ್ಬಿಟ್ಟೆ. ಆದ್ರೆ ನಾವೆಲ್ಲ ಏನ್ ಅನ್ಭವಿಸ್ತಾ ಇದೀವಿ ಅಂತ ಸ್ವಲ್ಪ ಯೋಚನೆ ಮಾಡಿದ್ಯಾ ರವಿ ನೀನು? ನನ್ನಿಂದಾಗಿ ನೀನು ತುಂಬ ಮನೇಲಿ ಬೈಸ್ಕೊಂಡಿರ್ತೀಯ ಅಲ್ವಾ? ಬರೀ ಬೈಸ್ಕೊಂಡಿದ್ದಲ್ಲ ರವಿ, ನಮ್ಮಮ್ಮ ನನ್ನ ತುಂಬಾ ಹೊಡೆದ್ರು. ಸಾರಿ ಕನಕ. ನನ್ಗೆ ನಿನ್ ಸಾರಿ ಬೇಕಾಗಿಲ್ಲ. ನೀ ನನ್ನ ಫ್ರೆಂಡ್ ಅನ್ನೋ ಒಂದೇ ಕಾರಣಕ್ಕೆ ನಾನು ನಿಂಗೆ ಸಹಾಯ ಮಾಡಿದೆ. ಆ ತಪ್ಪಿಗೆ ನಮ್ಮಮ್ಮ ನಂಗೆ ಹೊಡೆದ್ರು, ಬೈದ್ರು. ಅದಕ್ಕೆ ನಂಗೆ ಬೇಜಾರಿಲ್ಲ ರವಿ. ಆದ್ರೆ ಏನೂ ತಪ್ಪು ಮಾಡಿದಿರೋ ನಮ್ಮ ಅಕ್ಕಂಗೆ ಯಾಕೆ ಶಿಕ್ಷೆ? ನೀನ್ ಇದ್ರಲ್ಲಿ ಅವಳನ್ನ ಇನ್ವಾಲ್ವ್ ಮಾಡ್ತೀಯ ಅಂತ ಗೊತ್ತಿದ್ರೆ ನನಗೆ ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತಾ ಇರ್ಲಿಲ್ಲ. ಈಗ ಅವಳು ನಿಮ್ಮ ಮನೆಗೆ ಹೋಗೋಕ್ಕಾಗದೆ ನಮ್ಮನೇಲಿದ್ದಾಳೆ ಗೊತ್ತಾ? ಹಾಗೆಲ್ಲ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕನಕ. ಅದಕ್ಕೆ ಹತ್ರ ನೇರವಾಗಿ ಬಂದು ಕ್ಷಮೆ ಕೇಳ್ತೀನಿ. ನಿಂಗೆ ಕ್ಷಮೆ ಕೇಳಿದ ತಕ್ಷಣ ಅವಳ ಜೀವನ ಸರಿ ಹೋಗಲ್ಲ ರವಿ. ಇನ್ನೇನ್ ಸಮಸ್ಯೆ ಆಗಿದೆ ಅಂತ ಗೊತ್ತಾ ನಿನ್ಗೆ? ನಿನ್ ತಂದೆ ಯಾವ ಪರಿಸ್ಥಿತಿ ಇದ್ದಾರೆ ಅಂತ ಗೊತ್ತಾ ನಿನ್ಗೆ? ಏನ್ ಹೇಳ್ತಾ ಇದೆಯಾ ಕನಕ? ಅಪ್ಪನ್ಗೆ ಏನಾಗಿದೆ? ನಿನ್ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ. ಕನಕ, ಅಪ್ಪ ಇವಾಗ ಹೇಗಿದ್ದಾರೆ? ನಮ್ಗೆ ಅವನ್ನ ನೋಡಕ್ಕೂ ಬಿಡ್ತಾ ಇಲ್ಲ. ಇಷ್ಟಕ್ಕೆಲ್ಲ ಕಾರಣ ನೀನೇ ರವಿ. ಸಾಧ್ಯ ಆದ್ರೆ ಹೋಗಿ ಒಂದ್ಸಲ ಅವ್ರನ್ನ ನೋಡು. ಅವ್ರು ಯಾವಾಗ್ಲೂ ಚೆಕಪ್ ಮಾಡಿಸೋ ಹಾಸ್ಪಿಟಲಲ್ಲೇ ಅವ್ರನ್ನ ಅಡ್ಮಿಟ್ ಮಾಡಿರೋದು. ಸರಿ, ನಾನು ಇಡ್ತೀನಿ. ಯಾರೇ? ರವಿ. ಮಾವನ ಬಗ್ಗೆ ರವಿ ಹತ್ರ ಯಾಕೆ ಹೇಳ್ದೆ? ರವಿನ ಅವ್ರ ಮಗ ಅಲ್ವಾ ಅಕ್ಕ? ತಂದೆ ಆರೋಗ್ಯದ ಬಗ್ಗೆ ಅವ್ರ ಹತ್ರ ಹೇಳ್ಬಾರ್ದಾ? ಅದ್ ನನ್ಗೂ ಗೊತ್ತಿದೆ ಅಮ್ಮ. ಆದ್ರೆ ಮಾವ ಈಗಿರೋ ಪರಿಸ್ಥಿತಿಲಿ ರವಿ ಅಲ್ಲಿಗೆ ಹೋದ್ರೆ ಈಗಿರೋ ಸಮಸ್ಯೆ ಇನ್ನೂ ದೊಡ್ಡದಾಗತ್ತೆ. ಹಾಗಂತ ಸುಮ್ಮನೆ ಇರಕ್ಕಾಗಲ್ಲ ಅಕ್ಕ. ಅವ್ನು ಹೋಗಿ ಅವ್ರ ತಂದೆ ನೋಡ್ಲಿ. ಈಗ ಮಾವ ಏನಾದ್ರೂ ರವಿನ ನೋಡಿದ್ರೆ ಏನಾಗುತ್ತೆ ಅನ್ನೋದು ನಿನ್ ಗೊತ್ತಾ? ಅಮ್ಮ, ನೀನ್ ಇವಳ ಕರ್ಕೊಂಡು ಮನೆಗೆ ಹೋಗು, ನಾನು ಆಸ್ಪತ್ರೆಗೆ ಹೋಗ್ತೀನಿ. ಬೇಡ ಕಣೆ, ನೀನಲ್ಲಿ ಹೋಗಿ ಸುಮ್ಮನೆ ಅವ್ರ ಹತ್ರ ಬೈಸ್ಕೋತೀಯಾ? ಅವ್ರು ಏನ್ ಬೇಕಾದ್ರೂ ಮಾತಾಡ್ಲಿ ಅಮ್ಮ. ಆದ್ರೆ ನಾನು ಈಗಲೇ ಮಾವನ್ನ ನೋಡಿ ಈ ದಾರನ ಅವ್ರ ಕೈ ಕಟ್ತೀನಿ. ಅವ್ರು ಹುಷಾರಾಗ್ತಾರೆ. ಒಂದ್ ಕೆಲಸ ಮಾಡು, ನಾವು ನಿನ್ ಜೊತೆ ಬರ್ತೀವಿ, ಬಾ ಹೋಗೋಣ. ಬೇಡ ಅಮ್ಮ, ನೀವು ಅಲ್ಲಿ ಬಂದು ಅವಮಾನ ಅನ್ಭವಿಸೋದು ನನಗಿಷ್ಟ ಇಲ್ಲ. ನಾನೇ ಹೋಗಿ ಬರ್ತೀನಿ, ನೀವು ಹೊರಡಿ, ನಾನು ಹೊರಡ್ತೀನಿ. ಮೀನಾ, ಏನೇ ಇವಳು? ಬಾಮ್ಮ. ಶ್ರುತಿ, 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 ಶ್ರುತಿ ಬಂದ್ಯಾ? ರವಿ, ರವಿ ಏನಾಯ್ತು? ವಾಟ್ ಹ್ಯಾಪನ್ ರವಿ? ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿ ಇದೆಯಾ? ಅಪ್ಪನ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆಯಂತೆ. ನಾನು ಹಾಸ್ಪಿಟ್ಲ್ಗೆ ಹೋಗ್ಬೇಕು, ಅವ್ರು ಈಗಲೇ ನೋಡ್ಬೇಕು. ಮೈ ಗಾಡ್, ಈಗ ಹೇಗಿದಾರಂತೆ? ಗೊತ್ತಿಲ್ಲ, ತುಂಬಾ ಸೀರಿಯಸ್ ಅಂತ ಮಾತ್ರ ಹೇಳಿದ್ರು. ಎಲ್ಲ ನನ್ನಿಂದಾನೆ. ಇಲ್ಲ ರವಿ, ನಿನ್ನಿಂದ ಏನು ತಪ್ಪಾಗಿಲ್ಲ. ಅವ್ರಿಗೆ ವಯಸ್ಸಾಗಿದೆ ಅಲ್ವಾ? ಇಟ್ಸ್ ಕಾಮನ್. ನಾವಿ ಈಗಲೇ ಹಾಸ್ಪಿಟಲ್ಗೆ ಹೋಗೋಣ, ಆಯ್ತಾ? ಇರು, ನನ್ನ ಬೈಕಿ ಕಾಣಿಸ್ತಾ ಇಲ್ಲ. ಇಲ್ಲೇ ಇದೆ, ತಗೋ ಬಾ, ಈಗಲೇ ಹೋಗೋಣ ಇಬ್ರು. ಬಾ ಬಾ ಬಾ. ಬೇಡ ಶ್ರುತಿ, ನೀನಲ್ಲಿ ಬಂದರೆ ಏನಾಗುತ್ತೋ ಗೊತ್ತಿಲ್ಲ. ನಾನೊಬ್ಬನೇ ಹೋಗಿ ಬರ್ತೀನಿ. ರವಿ,
ನಾನು ಪದೇ ಪದೇ ಹೇಳ್ತಿದ್ವಿ, ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡ. ನಿಂಗೆ ಅಲ್ಲಿ ದುಡ್ಡಿನ ಅವಶ್ಯಕತೆ ಇರುತ್ತೆ. ನಾನು ಈಗಲೇ ನಿನ್ನ ಅಕೌಂಟ್ಗೆ 2 lakhs ಟ್ರಾನ್ಸ್ಫರ್ ಮಾಡ್ತೀನಿ. ನೀನು ಹೋಗಿರೋ, ನಾನು ಮಾಡಿರ್ತೀನಿ. ಇನ್ನೂ ಎಕ್ಸ್ಟ್ರಾ ಬೇಕಾದ್ರೆ ಪ್ಲೀಸ್ ಲೆಟ್ ಮೀ ನೋ, ಆಯ್ತಾ? ಯು ಡೋಂಟ್ ವರಿ ಚಿನ್ನ.